ಹೇಳಿ ಸರ್, ಮುಂಗಾರು ಮಳೆ ಆಗಲೇ ಸಿನಿಮಾ ರಿಲೀಸ್ ಆಗಿದೆ ಅಂಡ್ ಫಸ್ಟ್ ಆಫ್ ಆಲ್ ಜನಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಇದ್ರ ಬಗ್ಗೆ ರಿಲೀಸ್ ಆಗಿದೆ, ನೋಡಿದ್ದಾರೆ, ನೋಡಿ ನಾನಾ ರೀತಿಯ ಜನ ನಾನಾ ರೀತಿಯ ಕಮೆಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ನಾನು ಫ್ರಮ್ ದ ಡೇ ಆಫ್ ರಿಲೀಸ್ ಆಗೋ ವಾರದಿಂದನೂ ಹೇಳ್ತಾ ಇದ್ದೀವಿ, ಇದು 2016ರ ಪ್ರೀತಮ್ ಪ್ರೇಮ್ ಕಹಾನಿ. ಸೊ ಒಂದು ಯಾವುದೇ ರೀತಿಯ ಬ್ಯಾಗೇಜ್ ಇಟ್ಕೊಳ್ದಲೆ ಆ ಸಿನಿಮಾಗೆ ಇದನ್ನ ಕಂಪೇರ್ ಮಾಡ್ದಲೆ ಫ್ರೆಶ್ ಆಗಿ ನೋಡಿದ್ರೆ ನಿಮಗೆ ಪ್ರತಿಯೊಂದು ಫ್ರೆಶ್ ಆಗಿ ಕಾಣುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರು ಆ ತರ ಫ್ರೆಶ್ ಆಗಿ ನೋಡಿದ್ರೋ ಅವ್ರಿಗೆ ಸಿನಿಮಾ ತುಂಬಾ ಫ್ರೆಶ್ ಆಗಿ ಕಾಣಿಸಿದೆ, ತುಂಬಾ ಚೆನ್ನಾಗಿದೆ ಅಂತ ಅನ್ಸಿದೆ. ಅದನ್ನ ಕಂಪೇರ್ ಇಲ್ಲ, ನೀವು ಟೈಟ್ಲ್ ಇಟ್ಟ ಮೇಲೆ ನಾವು ಕಂಪೇರ್ ಮಾಡೇ ಮಾಡ್ತೀವಿ ಅಂತ ಅನ್ಕೊಂಡು ಕಂಪೇರ್ ಮಾಡ್ಕೊಂಡವ್ರಿಗೆ ಎಲ್ಲೋ ಒಂದು ಕಡೆ ಆ ಮಟ್ಟಕ್ಕಿಲ್ಲ ಅಂತ ಅನ್ಸಿದೆ. ಅದನ್ನೇ ಮೈಂಡ್ ಅಲ್ಲಿ ಇಟ್ಕೊಂಡು ನೋಡೋ ಬದಲು ಫ್ರೆಶ್ ಆಗಿ ನೋಡಿ ಒಂದ್ಸಾರಿ. ನಿಮ್ಗೆ ಈ ಜನರೇಷನ್ ಕತೆ ಇದು, ಈ ಇವತ್ತಿನ ಪ್ರೀತಮ್ ಕತೆ ಅನ್ಕೊಂಡು ನೋಡಿ, ನಿಮಗೆ ತುಂಬಾ ಬ್ಯೂಟಿಫುಲ್ ಸಿನಿಮಾ ಇದು. ಸೊ ರವಿಚಂದ್ರನ್ ಅವ್ರ ಬಗ್ಗೆ ಮಾತಾಡೋಣ. ಸೊ ನೀವು ರವಿಚಂದ್ರನ್ ಕರ್ಕೊಂಡ್ ಬಂದ್ರಲ್ಲ ಸ್ಕ್ರೀನ್ ಮೇಲೆ, ನಿಮ್ಗೆ ಅನ್ಕೊಂಡಂಗೆ ಕ್ಯಾರೆಕ್ಟರ್ ಬಂತ? ಕತೆಗೆ ಎಲ್ಲೋ ಒಂದ್ ಕಡೆ ತೂಕ ತಗೊಂಡ್ ಬಂತ? ಡೆಫಿನೆಟ್ 100%. ಅದೇ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ಮುಂಗಾರು ಮಳೆ 2 ಇಸ್ ಆ ತಂದೆ ಮಗನ ಬಾಂಧವ್ಯ ಇದೆಯಲ್ಲ, ಅದು ತುಂಬಾ ಬ್ಯೂಟಿಫುಲ್ ಆಗಿ ಪೋರ್ಟ್ರೇ ಆಗಿದೆ. ಏನಾಗ್ತಾ ಇದೆ, ತುಂಬಾ ಜನ ಆದ್ರೆ ಹ್ಯಾಂಗ್ ಓವರ್ ನಲ್ಲಿ ಇದನ್ನ ನೋಟಿಸ್ ಮಾಡ್ತಾ ಇಲ್ಲ. ಅಪ್ಪ ಮಗನ ಒಂದು ಬಾಂಧವ್ಯ ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಕ್ ಟ್ರೈ ಮಾಡಿದ್ರಿ ಈ ಸಿನಿಮಾದಲ್ಲಿ. ಹೌದು, ಅಲ್ಲಿ ತಂದೆ ಮಗಂದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ, ನೋಡಿ ಅವನಿಗೆ ತಾಯಿ ಇಲ್ಲ ಹೀರೋಗೆ, ಆದ್ರೆ ಇಲ್ದಲೇ ಇರೋ ತಾಯಿನ ಅವನು ನಿದ್ದೆಲೂ ಕನ್ವರ್ಸ್ತಾನೆ. ಎದುರುಗಡೆ ಇರೋ ತಂದೆನ ಯಾವತ್ತೂ ಕನ್ವರ್ಸಲ್ಲ ಅವನು. ಯಾಕೆ ಮುಂಗಾರು ಮಳೆ 2? ಈಗ ನನಗ್ ನಾನೇ ಕೇಳ್ಕೊಂಡ್ ಪ್ರಶ್ನೆ ಅದು, ಮುಂಗಾರು ಮಳೆ 2 ಹೇಗಾಗುತ್ತೆ ಈ ಪಿಕ್ಚರು? ಯಾಕೆಂದ್ರೆ ಅಲ್ಲಿಂದ ಕಂಟಿನ್ಯೂ ಆಗಿಲ್ಲ, ಆ ಕಥೆನ ನಾನು ಕಂಟಿನ್ಯೂ ಮಾಡಿಲ್ಲ, ಅಥವಾ ಅದೇ ಪಾತ್ರನ ನಾನು ಕಂಟಿನ್ಯೂ ಮಾಡಿಲ್ಲ. ಇದು ಹೊಸ ಕತೆ, ಆದ್ರೆ ಮುಂಗಾರು ಮಳೆ 2 ಅಂತ ಹೆಸರಿದೆ. ಹೇಗೆ ಇದು? ಹೇಗೆ ಅಂದಾಗ ನನಗನ್ಸಿದ್ದು, ಮುಂಗಾರು ಮಳೆ ಅಂದ್ರೆ ನನಗೆ ತುಂಬಾ ಸ್ಟ್ರಾಂಗ್ ಆಗಿ ನೆನಪಿರೋದು ಜೋಗ ಮತ್ತು ತ್ಯಾಗ ಅಲ್ವಾ? ಜೋಗನು ಅಷ್ಟೇ ಬ್ಯೂಟಿಫುಲ್ ಆಗಿತ್ತು, ಅವ್ನು ಮಾಡಿದ ತ್ಯಾಗಕ್ಕೂ ಅಷ್ಟೇ ಕಣ್ಣೀರು ಬಂತು. ಸೊ ಆ ಎರಡು ವಿಷಯಗಳನ್ನ ನಾನು ಇಲ್ಲಿ ಇಟ್ಕೊಳ್ಳೋಣ, ಆದ್ರೆ ನಾನು ಅದನ್ನ ಬೇರೆ ರೀತಿನಲ್ಲಿ, ಬೇರೆ ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳೋಣ. ಅದಕ್ಕೆ ಇದು ಮುಂಗಾರು ಮಳೆ 2. ಇಲ್ಲಿ ಜೋಗ ಇದೆ, ಆದ್ರೆ ಅದೇ ಜೋಗದಲ್ಲಿ ನಿಂತು ಇಲ್ಲಿ ಬೇರೆ ತರದ ಸೀನ್ ನಡೆಯುತ್ತೆ. ಇಲ್ಲೂ ಕೂಡ ತ್ಯಾಗ ಇದೆ, ಆದ್ರೆ ಆ ತ್ಯಾಗ ಬೇರೆ, ಈ ತ್ಯಾಗ ಬೇರೆ. ಅಲ್ಲಿನ ತ್ಯಾಗಕ್ಕೆ ಅವನಿಗೆ ಪಾಪ ಏನು ಸಿಗ್ಲಿಲ್ಲ, ಈ ಹುಡುಗ ಮಾಡಿದ ತ್ಯಾಗಕ್ಕೆ ಬೆಲೆ ಸಿಕ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ಳಿ. ಇಷ್ಟೊತ್ತು ಪಾತ್ರದ ಬಗ್ಗೆ ಮಾತಾಡೋರಿ, ಎಲ್ಲ ಮಾತಾಡೋರಿ. ಆಸ್ ಅ ಡೈರೆಕ್ಟರ್ ನಿಮ್ಮ ಒಂದು ಇಡೀ ಜರ್ನಿ ಮುಂಗಾರು ಮಳೆ 2 ಮೇಕಿಂಗ್ ಅಲ್ಲಿ ಏನು ತುಂಬಾ ದೊಡ್ಡ ಡ್ರಾಸ್ಟಿಕ್ ಡಿಫರೆನ್ಸ್. ಮುಂಗಾರು ಮಳೆ ಅಂದದ ಕೂಡಲೇ ಡೈಲಾಗ್ಸ್, ಯೋಗರಾಜ್ ಭಟ್ ಅಂದ ಕೂಡಲೇ ಡೈಲಾಗ್ಸ್ ಅಲ್ವಾ? ಭಟ್ರು ಅಂತ ತಕ್ಷಣ ನೆನಪಿಗೆ ಬರೋದೇ ಹಾಡು ಅಥವಾ ಡೈಲಾಗು. ಮುಂಗಾರು ಮಳೆ ಅಂದ್ರೂ ನೆನಪಿಗೆ ಬರೋದು ಹಾಡು, ಡೈಲಾಗ್. ಆಕ್ಚುಲಿ ಮುಂಗಾರು ಮಳೆ ಡೈಲಾಗ್ ಆಚೆಗೆ ತೆಗೆದ್ರೆ ಸಿನಿಮಾದಲ್ಲಿ ಎಷ್ಟು ಕಾಣತ್ತೆ ನಾವು ನೋಡ್ಬೇಕು. ಆ ಡೈಲಾಗ್ ತೆಗೆದು ಆಚೆಗೆ ಇಟ್ಬಿಟ್ಟು ಆಮೇಲೆ ನೋಡಿದ್ರೆ ನೀವು ಬೇರೆ ತರ ಕಾಣುತ್ತೆ ಪಿಕ್ಚರ್. ಬಟ್ ನನ್ನ ಸ್ಟ್ರೆಂತ್ ಅದಲ್ಲ. ಡೈಲಾಗ್ಸ್ ಆರ್ ನಾಟ್ ಮೈ ಸ್ಟ್ರೆಂತ್. ನಮಗೆ ನಮ್ದೇ ಆದ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಗಳಿರುತ್ತೆ. ಸೊ ನಾನ್ ಮಾಡ್ತಾ ಇದ್ದೀನಿ ಅಂದಾಗ ಐ ಹ್ಯಾವ್ ಟು ವರ್ಕ್ ಆನ್ ಮೈ ಸ್ಟ್ರೆಂತ್. ನನ್ನ ಸ್ಟ್ರೆಂತ್ ಏನು? ಹೊಸ ರೀತಿಯ ಪಾತ್ರಗಳನ್ನ ಸೃಷ್ಟಿ ಮಾಡೋದು, ಹೊಸ ತುಂಬಾ ಟೈಟ್ ಆಗಿರೋ ಸ್ಕ್ರೀನ್ ಪ್ಲೇ, ಕಥೆಯನ್ನ ಗಟ್ಟಿಯಾಗಿ ಮಾಡೋದು, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಜುವಲ್ಸ್ ಟ್ರೀಟ್. ನಾನು ಸಿನಿಮಾ ಅಂದ್ರೆ ದೃಶ್ಯ ಮಾಧ್ಯಮ ಅಂತ ನಂಬಿರೋ ಡೈರೆಕ್ಟರ್. ಸಿನಿಮಾ ಇಸ್ ಎ ವಿಜುವಲ್ ಮೀಡಿಯಾ, ಅದು ಡ್ರಾಮಾ ಅಲ್ಲ. ಸಿನಿಮಾ ಅನ್ನೋದು ಡ್ರಾಮಾ ಅಲ್ಲ, ನಾಟಕ ಅಲ್ಲ, ಟಿವಿ ಸೀರಿಯಲ್ ಅಲ್ಲ, ಏನೂ ಅಲ್ಲ. ಡೈಲಾಗ್, ಬರೀ ಡೈಲಾಗ್ ವಿಜುವಲ್ಲಿ ನಾವು ಹೇಳ್ತಾ ಹೋಗ್ಬೇಕು. ಸಿನಿಮಾ ಅಂದ್ರೆ ವಿಜುವಲ್ ಮೀಡಿಯಾ, ಜೀವ ತುಂಬ್ತಾ ಹೋಗ್ಬೇಕು. ಹೌದು. ಸೊ ಹಂಗಾಗಿ ನಾನು ಯಾವತ್ತೂ ಅದನ್ನ ನಂಬಿರುವಂತ ಡೈರೆಕ್ಟರ್. ಸೊ ನನ್ನ ಇದಕ್ ಬಂದಾಗ ನಾನು ಅನ್ಕೊಂಡಿದ್ದೆ, ಅವ್ರು ಅದನ್ನ ಹಂಗ್ ಮಾಡಿದಾರೆ. ಅವ್ರ ಸ್ಟ್ರೆಂತ್ಗೆ ಅವ್ರು ವರ್ಕ್ ಮಾಡಿದ್ರು, ನನ್ನ ಸ್ಟ್ರೆಂತ್ಗೆ ನಾನು ವರ್ಕ್ ಮಾಡೋಣ. ವಿಜುವಲ್ಲಿ ಇದನ್ನ ಒಂದು ಮಾಸ್ಟರ್ ಪೀಸ್ ಮಾಡೋಣ, ದೃಶ್ಯ ಕಾವ್ಯ ಮಾಡೋಣ ಇದನ್ನ. ಯಾಕಂದ್ರೆ ಡೈಲಾಗ್ ಎಷ್ಟು ಬೇಕೋ. ಈಗ ನನ್ನ ಪಾತ್ರ ಆಕ್ಚುಲಿ ಈ ಪ್ರೀತಮ್ ಇದಾನಲ್ಲ, ಈ ಪ್ರೀತಮ್ ಜಾಸ್ತಿ ಮಾತಾಡಲ್ಲ. ಇವನು ತುಂಬಾ ಶಾರ್ಪ್. ನೀವ್ ಏನ್ ಪ್ರಶ್ನೆ ಕೇಳ್ತೀಯೋ 2 ಸೆಂಟೆನ್ಸ್ ಅಲ್ಲಿ ಅದಕ್ಕೆ ಉತ್ತರ ಹೇಳ್ತಾನೆ. ನೀನ್ ಕೇಳಿದ ಪ್ರಶ್ನೆ ಜೊತೆಗೆ ಅವನೊಂದ್ 2 ಪ್ರಶ್ನೆ ಹಾಕೊಂಡು 8 ಸೆಂಟೆನ್ಸ್ ಹೇಳೋನಲ್ಲ ಇವನು. ಅದಾಯ್ತಾ? ನೀವು ಕೇಳಿದ ಪ್ರಶ್ನೆಗೆ ಒಂದ್ ಪ್ರಶ್ನೆಗೆ 2 ಸೆಂಟೆನ್ಸ್ ಅಲ್ಲಿ ಉತ್ತರ ಪ್ರೀತಮ್. ಸೊ ಅದನ್ನ ನಾನು ನೆರೇಟ್ ಮಾಡಿದ್ದೀನಿ ಅಷ್ಟೇನೆ. ಅವ್ರ ಶೈಲಿಗೆ ಹೋಗ್ದಲೇ ಇರೋದು, ಅವ್ರ ಶೈಲಿಗೆ ನಾವು ಹೋಗ್ಬಾರ್ದು. ಆಕ್ಚುಲಿ ಅದು ಅವ್ರ ಸ್ಟ್ರೆಂತ್ಗೆ ಅವ್ರು ವರ್ಕ್ ಮಾಡ್ಬೇಕು, ನಮ್ ಸ್ಟ್ರೆಂತ್ಗೆ ನಾವು ವರ್ಕ್ ಮಾಡ್ಬೇಕು ಯಾವತ್ತೂ. ಸೊ ನೋಡುವಾಗ್ಲೂ ಅಷ್ಟೇನೆ, ನೀವು ಶಶಾಂಕ್ ಸಿನಿಮಾ ಅನ್ಕೊಂಡು ನೋಡಿದ್ರೆ ನಿಮ್ಗೆ ಇದು ಹೊಸ ತರದಲ್ಲೇ ಕಾಣುತ್ತೆ. ನೀವು ಒಂಥರ ಎರಡೆರಡು ಕಡೆನೂ ಚೂಪಾಗಿರೋ ಕತ್ತಿ ಮಧ್ಯೆ ಇರೋರು. ಯಾಕಂದ್ರೆ ಮುಂಗಾರು ಮಳೆ 2 ಯಾಕೆ ಬಂತು ಅಂತ ನೀವ್ ಹೇಳಿದ್ರಿ.
ಜೊತೆಗೆ ಜನಗಳ ಎಕ್ಸ್ಪೆಕ್ಟೇಷನ್ಸ್ ಮಧ್ಯದಲ್ಲಿ ನಿಮ್ತನನ ನೀವು ಕಾಣ್ಕೊಂಡಂತ ಒಂದು ಪ್ರಯತ್ನ ಈ ಸಿನಿಮಾ. ಹೌದು ಹೌದು ಹೌದು. ಸರ್ ಇಲ್ಲಿ ಮಾಲಾ ಪಾಟೀಲ್ ಮುಂಗಾರು ಮಳೆ 2 ಸೂಪರ್ ಸರ್, ಕಂಗ್ರಾಟ್ಸ್. ಥ್ಯಾಂಕ್ ಯು ಮಾಲಾ. ಅಂಡ್ ಆಂಥನಿ ಜೋಸೆಫ್, ಐ ಆಮ್ ಗೋಯಿಂಗ್ ಅಗೇನ್ ವಿತ್ ಮೈ ಫ್ಯಾಮಿಲಿ ಟುಡೇ. ರಶ್ಮಿ, ಓಕೆ ಹೋಗಿ. ಯೋಗೇಶ್ ಮುದ್ದಣ್ಣ, ಮುಂಗಾರು ಮಳೆ 3 ಬರುತ್ತಾ? ಯೋಚನೆ ಮಾಡ್ಬೇಕು ಇವಾಗ. ಸರ್ ವಿಜಯ್ ಕುಮಾರ್ ಸುಲಂಗಿ ಸೇಸ್ ಶಶಾಂಕ್ ಸರ್ ಸೂಪರ್ ಡೈರೆಕ್ಷನ್. ಥ್ಯಾಂಕ್ ಯು. ಸರ್ ನೆಕ್ಸ್ಟ್ ಸಿನಿಮಾ ಯಾವುದು ಅಂತ ಚೇತನ್ ಕೇಳ್ತಾ ಇರೋದು. ಇನ್ನು ಯೋಚನೆ ಮಾಡಿಲ್ಲ. ಶಶಾಂಕ್ ಲಿಂಗು ಸರ್ ಸೂಪರ್ ಮೂವಿ ಅಂತ ಇವರು. ಅಂಡ್ ತೇಜಸ್ ಅಗೇನ್ ಸಸ್ಪೆನ್ಸ್ ಸಿನಿಮಾ ಮಾಡ್ತೀರಾ ಅಥವಾ ಮಾಡಿ? ಮಾಡ್ಬೋದು, ಆಸೆ ಇದೆ ನನಗೂ, ಮಾಡ್ತೀನಿ ಯಾವತ್ತೋ ಒಂದಿನ. ದೆವ್ವ ಇಲ್ಲ, ಸಸ್ಪೆನ್ಸ್ ಇರೋದಷ್ಟೇ. ಸಸ್ಪೆನ್ಸ್ ಮಾಡೋಣ. ಪ್ರವೀಣ್ ಕುಮಾರ್, ಸೂಪರ್ ಸರ್, ಆಸಮ್ ಸ್ವೀಟ್ ಮೂವಿ ಸಾಂಗ್ ನೈಸ್. ಮೂವಿ ಶೋಸ್ ಕನ್ನಡ ಸ್ಟ್ರೆಂತ್ ಅಂಡ್ ಕ್ಲಾಸ್ ಆಫ್ ಕನ್ನಡ ಮೂವೀಸ್. ದೀಪಕ್, ಸೊ ಮುಂಗಾರು ಮಳೆ 2 ನೈಸ್ ಮೂವಿ, ಕ್ರೇಜಿ ಸ್ಟಾರ್ ಸೂಪರ್, ವಂಡರ್ಫುಲ್ ಮೂವಿ ಸೇಸ್ ದರ್ಶನ್. ಹೇಮಂತ್ ಗೌಡ ಫಿಲ್ಮ್ ಇಸ್ ಸೂಪರ್, ವಾಚ್ಡ್ ಎವ್ರಿ ಮೂವಿ ಡೈರೆಕ್ಟೆಡ್ ಬೈ ಯು, ಒನ್ ಆಫ್ ದ ಪ್ರಾಮಿಸಿಂಗ್ ಡೈರೆಕ್ಟರ್ ಅಂತ ನಾಗೇಶ್ ನಾಗ್ ನಿಮ್ಗೆ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್ ನೈಸ್ ಮೂವಿ, ಕಂಗ್ರಾಟ್ಸ್ ಅಂತ ಮಂಜು ಅಭಿಷೇಕ್. ಆಮೇಲೆ ಸರ್ ಆಸಮ್ ಮೂವಿ, ಬಟ್ ನಿಮ್ಮ ರೇಂಜ್ ಅಲ್ಲಿ ಲವ್ ಸ್ಟೋರಿ ಇಲ್ಲ ಸರ್, ಇನ್ನೂ ಅಳಿಸ್ಬೋದಿತ್ತು ಅಂತ. ಆದರ್ಶ್ ರೇ, ಅವ್ರನ್ನೇನ್ ಶ್ರುತಿ ಅನ್ಕೊಂಡಿದ್ದೀರಾ ಅಥವಾ ಶಶಾಂಕ್ ಅನ್ಕೊಂಡಿದ್ದೀರಾ? ಸರ್ ಆರಾಧ್ಯ ಪಿಂಟು, ಸೂಪರ್ ಮೂವಿ, ಬಟ್ ನಾವು ಹೊಸ ಫಿಲಂ ತರ ತಗೊಂಡು ನೋಡ್ಬೇಕು, ಮುಂಗಾರು ಮಳೆ ಕಂಟಿನ್ಯೂಷನ್ ಅನ್ಕೋಬಾರ್ದು, ಹೊಸ ಟ್ರೆಂಡ್ ಇದು, ಗುಡ್ ಮೂವಿ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಾರೆ ಪಾಪ. ಮಾಲಾ ಪಾಟೀಲ್, ಸರಿಯಾಗಿ ನೆನಪಿದೆ ಸಾಂಗ್ ಸೂಪರ್ ಸರ್. ಥ್ಯಾಂಕ್ ಯು ಮಾಲಾ. ಆದರ್ಶ್ ಆದಿ, ಸರ್ ನಿಮ್ ಸಿಂಪ್ಲಿಸಿಟಿಗೆ ಹ್ಯಾಟ್ಸ್ ಆಫ್. ಈ ಮೂವಿ ಇಸ್ ಟೂ ಗುಡ್, ಐ ವಾಚ್ಡ್ ಇಟ್ ಫಸ್ಟ್ ಡೇ ಫಸ್ಟ್ ಶೋ. ಮೂವಿ ಶೋಸ್ ಕ್ಲಾಸ್ ಇನ್ ಕನ್ನಡ ಮೂವಿ. ಅಲ್ಲ, ಇದನ್ನ ತುಂಬಾ ಜನ ಹೇಳಿದ್ದಾರೆ. ಅಂದ್ರೆ ಕನ್ನಡ ಸಿನಿಮಾದ ಸ್ಟ್ಯಾಂಡರ್ಡ್ ಅನ್ನ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿರೋ ಸಿನಿಮಾ. ನಾವು ಈ ಸಿನಿಮಾ ನೋಡ್ತಾ ಇದ್ರೆ ಯಾವುದೋ ಒಂದು ಹಿಂದಿ ಸಿನಿಮಾ ನೋಡ್ತಾ ಇದೀವೇನೋ ಅಂತ ಫೀಲ್ ಆಯ್ತು. ವಿ ಆರ್ ವೆರಿ ಪ್ರೌಡ್ ಅಬೌಟ್ ದಟ್ ಅಂತ. ಈಗ ಮಾಡಿ ಸರ್, ಅಪ್ಪು ಸರ್ ಹಾಕೊಂಡು ಮೂವಿ ಮಾಡಿ. ಖಂಡಿತ ಮಾಡ್ತೀನಿ, ನನಗೂ ತುಂಬಾ ಆಸೆ ಇದೆ ಅವ್ರ ಜೊತೆ ಕೆಲಸ ಮಾಡ್ಬೇಕು ಅಂತ. ಖಂಡಿತ ಮಾಡ್ತೀನಿ. ಸಂತೋಷ್ ಅಲ್ಲೂರ್, ಸೂಪರ್ ಮೂವಿ, ಥ್ಯಾಂಕ್ ಯು. ಏನ್ ಹಾಡುಗಳು ಸರ್, ಸೂಪರ್ ಅಂತ ಅರ್ಜುನ್ ಜನ್ಯ ಅವ್ರ ಕ್ರೆಡಿಟ್ಸ್ ಹೋಗುತ್ತೆ. ಮಳೆ 2 ಬಗ್ಗೆ ಒಂದ್ ಲೈನ್ ನಲ್ಲಿ ಯಾಕೆ ನೋಡ್ಬೇಕು ಅಂತ? ಅಲ್ಲ, ಮುಂಗಾರು ಮಳೆ 2 ಸಿನಿಮಾನ ನೋಡೋದಕ್ಕೆ ಸಾಕಷ್ಟು ಕಾರಣಗಳಿದೆ, ಒಂದಲ್ಲ. ಈಗ ಅದನ್ನ ನೋಡಿದ್ದಾರೆ, ಹಲವಾರು ಜನ ನೋಡಿದ್ದಾರೆ, ಹಲವಾರು ರೀತಿಯಾದಂಥ ಒಪಿನಿಯನ್ ಕೊಟ್ಟಿದ್ದಾರೆ. ನಾನು ಈಗ ಈ ಸ್ಟೇಜ್ ಅಲ್ಲಿ, ಇವಾಗ ಸಿನಿಮಾ 2ನೇ ವಾರದಲ್ಲಿ ನಡೀತಾ ಇದೆ, ಇಲ್ಲಿ ನಿಂತ್ಕೊಂಡು ಹೇಳಕ್ ಇಷ್ಟಪಡೋದೊಂದೇ, ಹೊಸ ಆ್ಯಂಗಲ್ ಇಂದ ನೋಡಿ ಸಿನಿಮಾನ. ಅಂದ್ರೆ ನೀವು ಇದೊಂದು ಹೊಸ ಕತೆ, ಇವನೊಬ್ಬ ಹೊಸ ಪ್ರೀತಮ್ ಅನ್ನೋ ಆ್ಯಂಗಲ್ ಇಂದ ನೋಡಿದ್ರೆ ನಿಮಗೆ ಇದರಲ್ಲಿರೋ ಸಾಕಷ್ಟು ಹೊಸ ವಿಷಯಗಳು ತುಂಬಾ ಇದೆ. ಹೊಸ ವಿಷಯಗಳು ತುಂಬಾ ಇದೆ. ಅದನ್ನ ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ರೆ ನಿಮ್ಗೆ ಅದು ತುಂಬಾ ಚೆನ್ನಾಗಂತ ಅನ್ಸುತ್ತೆ. ನೋಡಿದ್ರೆ ನಿಮ್ಗೆ ಹೊಸ ವಿಷಯಗಳು ಸಿಗುತ್ತೆ, ಜಾಸ್ತಿ ಎಂಜಾಯ್ ಮಾಡ್ಬೋದು ಸಿನಿಮಾನ. ಈಗ ಎಂಜಾಯ್ ಮಾಡಿದಕ್ಕಿಂತ ನನಗೆ ಆಕ್ಚುಲಿ ತುಂಬಾ ಜನ ಹೇಳಿದ್ದಾರೆ, ಫಸ್ಟ್ ಡೇ ಸೆಕೆಂಡ್ ಡೇ ಹೋಗಿ ಸಿನಿಮಾ ನೋಡ್ ಬಂದು ಸ್ಯಾಟಿಸ್ಫೈ ಆಗಿ ಆಗದಲ್ಲೇ ಇರೋರು, ಅದಾದ್ಮೇಲೆ 3ನೇ ದಿನ 4ನೇ ದಿನ ನೋಡಿರೋ ಯಾರೋ ಒಬ್ಬ ಅವ್ನ ಫ್ರೆಂಡ್ ಹೋಗಿ ಚೆನ್ನಾಗಿದೆ ಅಂದ್ಮೇಲೆ ಅವರವ್ರ ಮಧ್ಯೆನೆ ವಾದ ನಡೆದಿದೆ. ಇವ್ನು ಚೆನ್ನಾಗಿದೆ ಅಂತ, ಅವ್ನು ಚೆನ್ನಾಗಿಲ್ಲ, ಇವ್ನು ಚೆನ್ನಾಗಿದೆ. ಅದಾದ್ಮೇಲೆ ಯಾಕೆ ಇವ್ನು ಹೇಳಿದಾನೆ, ಯಾಕೆಂದ್ರೆ ಇವ್ನು ಹೋಗೋಷ್ಟೊತ್ತಿಗೆ ಇವ್ನು ಹೊಸ ಆಂಗಲ್ ಅಲ್ಲಿ ಹೋಗಿ ನೋಡಿದಾನೆ, ಇಲ್ಲ ಇದು ಹೊಸ ಕತೆ, ಆ ಕತೆಗೂ ಈ ಕತೆಗೂ ಕನೆಕ್ಷನ್ ಇಲ್ಲ, ಹೊಸದು ಅಂತ ಹೋಗಿ ನೋಡಿದವನಿಗೆ ಇವನಿಗೆ ತುಂಬಾ ಖುಷಿಯಾಗಿದೆ. ಈಗ ಇವನು ಇನ್ನೊಂದ್ಸರಿ ಕರ್ಕೊಂಡೋಗಿ ಅವನಿಗೋಸ್ಕರ ಇನ್ನೊಂದ್ಸರಿ ಓದೋನು, ಫಸ್ಟ್ ಟೈಮ್ ನೋಡಿದವನಿಗೆ, ಅವನಿಗೆ ಈಗ ಸೆಕೆಂಡ್ ಟೈಮ್ ನೋಡುವಾಗ ಅವ್ನಿಗೆ ಫ್ರೆಶ್ ಆಗಿ ಕಾಣಿಸಿದೆಯಂತೆ. ಕರೆಕ್ಟ್ ಅಂತ ಒಪ್ಕೊಂಡಿದ್ದಾರೆ ಎಷ್ಟೋ ಜನ. ಫಸ್ಟ್ ಟೈಮ್ ನೋಡಿದಾಗ ನಮಗೂ ಎಲ್ಲ ಜಾಸ್ತಿ ಮ್ಯಾಂಗೋರಲ್ಲಿ ನೋಡ್ತಾ ಇದ್ವಿ, ಕೆಲವೊಂದು ವಿಷಯಗಳು ಡೈಜೆಸ್ಟ್ ಆಗ್ಲಿಲ್ಲ, ಬಟ್ ಫ್ರೆಶ್ ಆಂಗಲ್ ಅಲ್ಲಿ ನೋಡಿದ್ರೆ ಅದೆಲ್ಲ ಫ್ಯಾಂಟಾಸ್ಟಿಕ್ ಫಿಲ್ಮ್ ಅಂತ ಅನಿಸ್ತು ಅಂತ. ಥ್ಯಾಂಕ್ ಯು ಎಲ್ಲರೂ ಇಷ್ಟೊತ್ತು ನಮ್ಮ ಜೊತೆ ಚಾಟ್ ಮಾಡಿದ್ದಕ್ಕೆ. ವಿ ರೆಸ್ಪೆಕ್ಟ್ ಯುವರ್ ಕಮೆಂಟ್ಸ್ ಅಂಡ್ ಒಪಿನಿಯನ್ಸ್.